ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಸೋಯಾ ಚಂಕ್ಸಿಂದ ಮಾಡಿರೋ ಅಂಥ ಸೋಯಾ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿರುತ್ತೆ ಗಾಯ್ಸ್. ಈ ಫ್ರೈಡ್ ರೈಸ್ ಮುಂದೆ ಯಾವ ಫ್ರೈಡ್ ರೈಸು ನಿಲ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಲೈಕ್ ಒಂದು ಚಿಕನ್ ಫ್ರೈಡ್ ರೈಸ್ ತಿನ್ನೋ ಅಷ್ಟೇ ಖುಷಿಯಾಗಿರುತ್ತೆ. ಈ ನಾನ್ ವೆಜಿಟೇರಿಯನ್ ಅವ್ರಿಗೆ ಸ್ಯಾಟರ್ಡೇ ತಿನ್ನಲ್ಲ, ಕೆಲವರು ಥರ್ಸ್ಡೇ ತಿನ್ನಲ್ಲ, ಮಂಡೇ ತಿನ್ನಲ್ಲ ಅಂಥ ಟೈಮಲ್ಲಿ ಈ ಥರ ಫ್ರೈಡ್ ರೈಸ್ನ ಮಾಡ್ಕೊಂಡ್ಬಿಟ್ರೆ ನಾನ್ ವೆಜ್ ನೆನಪೇ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಒಂದು ಸತಿ ಟ್ರೈ ಮಾಡಿ. ಡಯಟಿಗೂ ಕೂಡ ತುಂಬ ಒಳ್ಳೆಯದು ಸೋಯಾ ಚಂಕ್ಸು. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು 50 ಗ್ರಾಮ್ಸ್ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. 50 to 60 ಗ್ರಾಮ್ಸ್ ಅನಿಸುತ್ತೆ, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೀವು ಎಷ್ಟು ತೊಗೊಳ್ತೀರಾ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ತಗೊಳ್ಳಿ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡಿದ್ದೀನಿ. ಸೊ ಈ ಸೋಯಾ ಚಂಕ್ಸ್ನ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡ್ಬಿಡಿ. ಬಿಸಿನೀರಲ್ಲಾದರೂ ಸರಿ, ತಣ್ಣೀರಲ್ಲಾದರೂ ಸರಿ. ತಣ್ಣೀರಲ್ಲಾದರೆ ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ, ಬಿಸಿನೀರಲ್ಲಾದರೆ ಒಂದು 5 ನಿಮಿಷ ಸಾಕು. ಸೊ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಸೋಯಾ ಚಂಕ್ಸಿಗೆ ತಾಗುವಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಅದಾದಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ನಾವು ಅದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ನ, ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇನ್ನೇನಿಲ್ಲ, ಸಾಲ್ಟು, ಕಾರ್ನ್ಫ್ಲೋರು, ಚಿಲ್ಲಿ ಪೌಡರ್ ಈ 3 ಹಾಕ್ಕೊಂಡ್ರೆ ಸಾಕು. ಸೋಯಾ ಚಂಕ್ಸ್ನ ಬಿಸಿನೀರಲ್ಲಾದರೂ ನೆನೆಸ್ಕೊಳ್ಳಿ, ತಣ್ಣೀರಲ್ಲಾದರೂ ನೆನೆಸ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಸಕ್ಕದಾಗಿ ಅದು ಒಂದು 10 ನಿಮಿಷಕ್ಕೆ ಬೇಗ ಬೆಂದೋಗುತ್ತೆ. 10 ನಿಮಿಷನೂ ಬೇಡ, ಒಂದು 7ರಿಂದ 8 ನಿಮಿಷಕ್ಕೆ ಬೇಗ ಬೆಂದೋಗ್ಬಿಡುತ್ತೆ. ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು, ಮತ್ತೆ ಸೇಮ್ ಅದೇ ಪ್ಯಾನಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಅದಾದಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಒಂದು ಫುಲ್ ಈರುಳ್ಳಿ, ದೊಡ್ಡ ಈರುಳ್ಳಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಇದಕ್ಕೆ ವೆಜಿಟೇಬಲ್ಸ್ಗಳು ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸ್ನ 2 ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ವೆಜಿಟೇಬಲ್ಸ್ ಬೇಕು ಅಂದರೆ ಹಾಕೋಬೋದು. ಕ್ಯಾರೆಟು, ಬೀನ್ಸ್ ಈಸ್ ಎನಫ್, ಸಾಕು ಅನಿಸುತ್ತೆ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಓಕೆನಾ? ಇದು ಕಲರಿಗಷ್ಟೇ. ಸೊ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ಸ್ವಲ್ಪ ಒಂದೇ ಒಂದು ಕ್ಯಾಪಷ್ಟು ಸೋಯಾ ಸಾಸ್ನು ಕೂಡ ಹಾಕ್ಕೊಳ್ಳಿ. ಆಯಿತಾ? 1 ಕ್ಯಾಪ್ ಸಾಕು, ಜಾಸ್ತಿ ಬೇಡ ಸೋಯಾ ಸಾಸು. ಅದಾದಮೇಲೆ ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಿದ್ದೀನಿ ಅಂದಲ್ಲ, ಸೊ ನಾನಿಲ್ಲಿ ಒಂದು ಅರ್ಧ ಪಾವ್ ಅಕ್ಕಿ ಅನ್ನಕ್ಕೆ ಇಟ್ಕೊಂಡಿದ್ದೆ. ಸೊ ಅಷ್ಟನ್ನು ಕೂಡ ಅನ್ನ ಹಾಕ್ಕೊಂಡ್ಬಿಟ್ಟು, ಅದ್ರ ಮೇಲೆ ಸೋಯಾ ಚಂಕ್ಸ್ನ ಡ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಏನಂದರೆ ಇಷ್ಟೇ ಸಿಂಪಲ್ಲು. ವೆಜಿಟೇಬಲ್ಸ್ ಬಂದುಬಿಟ್ಟು ಬೀನ್ಸು, ಕ್ಯಾರೆಟ್ ಇಷ್ಟೇ ಸಾಕು, ಬೇರೆ ಏನೂ ಬೇಡ ವೆಜಿಟೇಬಲ್ಸು. ಸೊ ಇಷ್ಟನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ, ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡ್ಬಿಟ್ರೆ, ಆಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ಬಿಟ್ರೆ ಆಲ್ಮೋಸ್ಟು ಎಲ್ಲ ಆದಂಗೆ ಬೇಗ ಆಗೋಗುತ್ತೆ. ಇದು ಬ್ರೇಕ್ಫಾಸ್ಟು, ಜಾಸ್ತಿ ಏನು ಇದು ಮಾಡೋಂಗಿಲ್ಲ. ಸೊ ಅದಾದಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಸೋಯಾ ಫ್ರೈಡ್ ರೈಸು ಸಕ್ಕತ್ತಾಗಿ ರೆಡಿ ಆಗೋಗುತ್ತೆ. ಇದಕ್ಕೆ ಉಪ್ಪು ಸಪ್ಪೆ ನೋಡ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಚೂರು ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಿಜವಾಗ್ಲೂ ಗೈಸ್, ಟ್ರಸ್ಟ್ ಮೀ, ಸಕ್ಕತ್ತಾಗಿತ್ತು. ಚಿಕನ್ ಫ್ರೈಡ್ ರೈಸ್ ತಿಂದಷ್ಟೇ ಖುಷಿಯಾಗಿತ್ತು, ಅಂದರೆ ಚಿಕನ್ ಫ್ರೈಡ್ ರೈಸ್ ತಿಂದಷ್ಟೇ ಸಕ್ಕತ್ತಾಗಿತ್ತು. ಅಂದರೆ ಇದ್ರ ಮುಂದೆ ಚಿಕನ್ ಫ್ರೈಡ್ ರೈಸು ಏನೂ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದು ಸತಿ ಈ ಥರ ಸೋಯಾ ಫ್ರೈಡ್ ರೈಸ್ನ ಟ್ರೈ ಮಾಡಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.